ಕಲರು ಚೇಂಜ್ ಆಗುತ್ತೆ, ತುಂಬಾ ಗಟ್ಟಿನೂ ಕೂಡ ಆಗುತ್ತೆ. ಓಹೋ, ಭೂಮಿ ಒಳಗಿರುವಾಗ ಭೂಮಿ ಒಳಗಿರುವಂತ ಕಲ್ಲು ಭೂಮಿಲಿ ನೀರಿನ ಅಂಶ ಕುಡಿದು ಸ್ಮೂತ್ ಆಗಿರುತ್ತೆ ಕೆಲಸಕ್ಕೆ. ಓಹೋ, ಅದು ವಿಗ್ರಹ ಆದ್ಮೇಲೆ ಪ್ರಕೃತಿಲಿ ಏನಿದೆಯೋ ಅದಕ್ಕೆ ಅಡ್ಜಸ್ಟ್ ಆಗಿ ಅದು ಗಟ್ಟಿಯಾಗಿ ಕಲರು ಚೇಂಜ್ ಆಗುತ್ತೆ, ಫಿನಿಶಿಂಗು ಬರುತ್ತೆ. ಶಿಲೆಯೊಂದು ನಮ್ಮನ್ನು ಗುಡಿಗೆ ಒಯ್ಯುವ ಮೆಟ್ಟಲಾಗಬಹುದು ಅಥವಾ ಗುಡಿಯೊಳಗಿನ ಭಗವಂತನೂ ಆಗಬಹುದು. ಈ ದಿನ ನಾವು ಶಿಲೆಯಲ್ಲಿ ಕಲೆಯನ್ನು ಅರಳಿಸುವ ಒಬ್ಬ ಅದ್ಭುತ ಕಲಾವಿದನನ್ನು ಕಂಡೆವು. ನಮಸ್ಕಾರ, ನಾನು ಲೀಲಾ ಮಣ್ಣಾಲ. ನಾವು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಇದೀಗ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದೇವೆ. ನಂದಿಯವರೆಗೆ ಕಾಲ್ನಡಿಗೆ, ಅಲ್ಲಿಂದ ಮುಂದಕ್ಕೆ ಮೆಟ್ಟಲುಗಳನ್ನೇರುತ್ತಾ ಮತ್ತೆ ಕಾಲ್ನಡಿಗೆ. ಇಲ್ಲಿ ನೋಡಿ ವೀಕ್ಷಕರೇ, ನಂದಿ ವಿಗ್ರಹದ ಬುಡದಲ್ಲಿಯೇ ಈ ಸುಂದರ ಶಿಲ್ಪ ಕಲಾಕೃತಿಗಳನ್ನು ನೀವು ನೋಡ್ತಾ ಇದ್ದೀರಿ. ಎಷ್ಟು ಚಂದ ಇದೆ ಅಲ್ವಾ? ಚಾಮುಂಡಿ ಬೆಟ್ಟವನ್ನು ಮೆಟ್ಟಲುಗಳ ಮೂಲಕ ಏರಿ ಇಳಿಯುತ್ತಿರುವ ಭಕ್ತಾದಿಗಳು ಒಂದು ಕ್ಷಣ ಇಲ್ಲಿ ನಿಂತು ಈ ವಿಗ್ರಹಗಳನ್ನು ನೋಡದೇ ಇಲ್ಲ. ಹಾಗೆ ಸ್ವಲ್ಪ ಹೊತ್ತು ಇಲ್ಲಿಯೇ ನಿಂತು ಶಿಲ್ಪಿಯ ಕೈ ಚಳಕವನ್ನು ಗಮನಿಸಿ ಬೆರಗಾಗೋರು ಇದ್ದಾರೆ ನಮ್ಮಂತೆ. ಬೇಲೂರು, ಹಳೆಬೀಡು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಮುಂತಾದ ಕಡೆ ನಾವು ನೋಡ್ತೇವಲ್ಲ ವಿಗ್ರಹಗಳು, ನಮಗದನ್ನು ಎಷ್ಟು ನೋಡಿದರೂ ಸಾಕು ಅಂತ ಅನ್ನಿಸುವುದಿಲ್ಲ. ಯಾಕಂತ ಹೇಳಿದರೆ ಆ ಶಿಲ್ಪಗಳ ಪ್ರಮಾಣಬದ್ಧತೆ, ಒಂದು ಕಳೆ, ಜೀವಂತಿಕೆ ಹೀಗಾಗಿ. ಆದರೆ ಇವತ್ತಿಗೆ ಕೂಡ ಹಾಗೆ ಬಹಳ ಸುಂದರವಾಗಿ ಶಿಲ್ಪವನ್ನು ತಯಾರುಗೊಳಿಸುವ, ಮೂರ್ತಿಗಳ ಕೆತ್ತನೆ ಮಾಡುವಂಥ, ವಿಗ್ರಹಗಳನ್ನು ತಯಾರಿಸುವಂಥ ಶಿಲ್ಪಿಗಳು ಇದ್ದಾರೆ ಎನ್ನುವುದು ಭಾಗ್ಯವೇ ನಿಜ. ಅಂಥ ಒಬ್ಬ ಶಿಲ್ಪಿಯನ್ನು ನಾವು ಇಲ್ಲಿ ಕಂಡೆವು. ಹಾಗಾಗಿ ಮಾತನಾಡಿಸೋಣ ಅಂಥೇಳಿ ಇಲ್ಲಿ ನಿಂತೆವು. ವಿವಿಧ ವಿನ್ಯಾಸದ, ವಿವಿಧ ಆಕಾರದಲ್ಲಿ ವಿಗ್ರಹಗಳು ಇವೆ ಇಲ್ಲಿ. ಗಣೇಶನದಂತೂ ವಿಶ್ವರೂಪ. ಬುದ್ಧನ ಮೂರ್ತಿಯು ಕೂಡ ತುಂಬ ಚಂದ ಇದೆ. ಸ್ವಲ್ಪ ಮಾಹಿತಿ ಬೇಕು ಅಂದರೆ ಈಗ ಶಿಲ್ಪಿಯ ಏಕಾಗ್ರತೆಗೆ ಭಂಗ ತರಲೇಬೇಕು. ನಮಸ್ಕಾರ. ತಮ್ಮ ಹೆಸರು ಹೇಳಿ? ನಮ್ಮ ಹೆಸರು ಗಣೇಶ ಅಂತ. ಇಲ್ಲಿ ನೀವು ಮಾಡ್ತಾ ಇರುವ ಮೂರ್ತಿಗಳು ಬಹಳ ಅದ್ಭುತವಾಗಿದೆ, ತುಂಬ ಚೆನ್ನಾಗಿವೆ. ಹಾಗಾಗಿ ಸ್ವಲ್ಪ ನಮಗೆ ಮಾಹಿತಿ ಬೇಕಿತ್ತು. ನೀವು ಯಾವ ಊರವರು? ನಾವು HD ಕೋಟೆ ಜಿಜಿಪುರ ಅಂತ ಒಂದು ಹಳ್ಳಿ ಅವರು. ಹಾಂ ಹಾಂ. ಅಲ್ಲಿ ಈ ಕಲ್ಲುಗಳನ್ನೆಲ್ಲ ಭೂಮಿಲಿಂದ ಬಗೆದು ತಗೊಂಡ್ಬಂದು ಲೈವ್ ಆಗಿ ಇಲ್ಲಿ ವರ್ಕ್ ಮಾಡ್ತೀವಿ. ಸರ್, ಇದು ಈ ಕಲ್ಲಿಗೆ ಏನ್ ಹೆಸರು? ಬಳಪದ ಕಲ್ಲು ಅಂತ ಹೇಳ್ತಾರೆ. ಬಳಪದ ಕಲ್ಲು ಅಂದ್ರೆ ಕೆಲಸ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಏನಂತ? ಸೋಪ್ ಸ್ಟೋನ್ ಅಂತ. ಸೋಪ್ ಸ್ಟೋನ್. ಹಳೆಬೀಡು, ಬೇಲೂರು, ಸೋಮನಾಥ್ಪುರ ಇದೇ ಕಲ್ಲು. ಕ್ಲೈಮ್ಯಾಕ್ಸ್ ವೆದರ್ ಗೆ ನಂತರ ಅದು ಹಾರ್ಡ್ ಆಗುತ್ತೆ. ಯಾವಾಗ? ಈ ಗಾಳಿ ಮತ್ತೆ ಬಿಸಿಲು, ಮಳೆಗೆ ಈಚೆ ಇದ್ರೆ ಕಲ್ಲು ಏನಾಗುತ್ತೆ, ಆ ಪ್ರಕೃತಿಗೆ ಅದು ಕಲರು ಚೇಂಜ್ ಆಗುತ್ತೆ, ತುಂಬಾ ಗಟ್ಟಿನೂ ಕೂಡ ಆಗುತ್ತೆ. ಓಹೋ, ಭೂಮಿ ಒಳಗಿರುವಾಗ ಭೂಮಿ ಒಳಗಿರುವಂತ ಕಲ್ಲು ಭೂಮಿಲಿ ನೀರಿನ ಅಂಶ ಕುಡಿದು ಸ್ಮೂತ್ ಆಗಿರುತ್ತೆ ಕೆಲಸಕ್ಕೆ. ಓಹೋ, ಅದು ವಿಗ್ರಹ ಆದ್ಮೇಲೆ ಪ್ರಕೃತಿಲಿ ಏನಿದೆಯೋ ಅದಕ್ಕೆ ಅಡ್ಜಸ್ಟ್ ಆಗಿ ಅದು ಗಟ್ಟಿಯಾಗಿ ಕಲರು ಚೇಂಜ್ ಆಗುತ್ತೆ, ಫಿನಿಶಿಂಗು ಬರುತ್ತೆ. ಇದಕ್ಕೆ ಬಂದು ನಾವು ಕೊಬ್ಬರಿ ಎಣ್ಣೆ ಹಾಕಿದ್ರೆ ನೋಡಿ, ಈ ಕೃಷ್ಣ ಇದೆಯಲ್ಲ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಅದು ನೋಡಿ ಮಾಹಿತಿ ಗೊತ್ತಿಲ್ಲ. ಈಗ ನೀವು ಎಷ್ಟೋ ತನಕ ನೀವು ತಿಳ್ಕೊಂಡ್ರೆ ನಿಮಗೆ ಒಂದು ಖುಷಿ ಆಯ್ತು. ಹೌದು. ಅಂದ್ರೆ ಇದು ನೀವು ಈ ಕೆಲಸ ಮಾಡ್ತಾ ಇರೋ ಸಮಯದಲ್ಲಿ ಇದು ನಿಮಗೆ ಸ್ಮೂತ್ ಆಗಿ ಇರುತ್ತೆ? ಹೌದೌದು, ಖಂಡಿತವಾಗ್ಲು ಹಗುರವಾಗಿ ಇರ್ತದೆ. ತುಂಬಾ ಸ್ಮೂತ್ ಆಗೇ ಇರುತ್ತೆ ಕಲ್ಲು, ನೀರಿನ ಅಂಶ ಕುಡಿದಿರುತ್ತೆ ಭೂಮಿ ಒಳಗೆ. ನಾವು ಭೂಮಿಲಿ ನಾವು ಬಗಿಬೇಕಾದ್ರೆ ಏನಾಗುತ್ತೆ, ಒಂದು ಜಾಗದಲ್ಲಿ ಕಲ್ಲು ಸಿಕ್ಕಿದ್ರೆ ನಮಗೆ ಅದೃಷ್ಟ. ಈ ಜೇನ್ ಇರುತ್ತೆ ಗೊತ್ತಾ, ಒಂದೊಂದು ಸ್ಟೆಪ್ ಆ ರೀತಿ ಕಲ್ಲು ಒಂದೊಂದು ಸ್ಟೆಪ್ ಅಲ್ಲಿ ಇರುತ್ತೆ ಭೂಮಿ ಒಳಗೆ. ಅಂದ್ರೆ 2 ಫೀಟ್ ಹೋಗ್ಬೋದು, 4 ಫೀಟ್ ಹೋಗ್ಬೋದು, 6 ಫೀಟ್ ಹೋಗ್ಬೋದು ಡೀಪು. ಬಗಿತಾ ನಮಗೆ ಅದು ಕಲ್ಲು ಸಿಗ್ತಾನೆ ಇರುತ್ತೆ. ಅದರಲ್ಲಿ ಕೆಟ್ಟು ಕಲ್ಲನ್ನ ತೆಗೆದು ಒಳ್ಳೆ ಪೀಸ್ನ ತೆಗೆದು ಮಡಿಗೆ ನಾವು ಲೋಡ್ ಗಟ್ಟಲೆ ತಗೊಂಡ್ಬಂದು ಇಲ್ಲಿ ಮಾಡಿ ಸೇಲ್ ಮಾಡ್ತೀವಿ ಇವಾಗ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾವು ಕಡಿಮೆ ಅಂದ್ರು ನನಗೆ ಈಗ 33 ವರ್ಷ. ನಾನು 11 ವರ್ಷ ಹುಡುಗ ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೀವಿ ವರ್ಕು. ನಮ್ಮ ತಾತ ಮತ್ತೆ ನಮ್ಮ ತಂದೆ ಅವ್ರ ಮುಖಾಂತರ ಕಲ್ತಿರುವಂತ ಕೆಲಸ. ಸ್ಕೂಲಿಗೆ ಹೋಗಿಲ್ಲ, ಏನಿಲ್ಲ. ನಾವು ಓದಿರೋದು 6ನೇ ತರಗತಿನೇ. ಇದೇ ನಮ್ಮ ವಿದ್ಯಾಭ್ಯಾಸ. ಅಂದ್ರೆ ಇದ್ರಲ್ಲಿ ನಿಮ್ಗೆ ತುಂಬಾ ಸಂತೋಷ ಇದೆ? ತುಂಬಾ ಸಂತೋಷ.
ಭಕ್ತಿಯಾಗಿ ಕೆಲಸ ಮಾಡ್ತೀನಿ. ಹೌದಾ? ಹಾ. ಮನಸ್ಸು ಕೊಟ್ಟು ಕೆಲಸ ಮಾಡ್ತೀನಿ. ಓಹೋ. ಅಂದ್ರೆ ಈಗ ದೇವಸ್ಥಾನಗಳಿಗೆ ಆಗುವಂತ ಮೂರ್ತಿಗಳನ್ನು ಅದು ದೇವಸ್ಥಾನಗಳಿಗೆ ಇದೆ. ನಮ್ಮ ಫ್ಯಾಮಿಲಿ ಅಂದ್ರೆ ನಾವೊಂದು 60-70 ಜನ ಇದೀವಿ. ಹಳೆಬೀಡು ಬೇಲೂರು ಅಂತ. ಓಹೋ. ಅಲ್ಲಿ ಎಲ್ಲರೂ ಇದೇ ಶಿಲ್ಪಿ ಕೆಲಸನೇ ಮಾಡೋದು. ಓ, ನಿಮ್ಮ ಕುಟುಂಬದವರು ತುಂಬಾ ಮಂದಿ ಇದ್ದಾರೆ. ದೇವಸ್ಥಾನದ ಕೆಲಸನೂ ಮಾಡ್ತಾರೆ. ನೀವು ಎಲ್ಲಾರು ಕೊರಿಯರ್ ಮಾಡ್ಬೇಕು ಅಂದ್ರೂ ನನ್ನ ನಂಬರ್ ತಗೊಂಡ್ರೆ ನಿಮ್ಗೆ ನಾನು ಕಳಿಸ್ಕೊಡ್ತೀರಿ. ಯಾವುದೇ ತರ ವಿಗ್ರಹ ಮನುಷ್ಯರದ ಫೋಟೋ ಬೇಕಾದ್ರೂ ಸರಿ, ಓ ಇಲ್ಲ ಸ್ಟ್ಯಾಚ್ಯೂಗಳು ಬೇಕಾದ್ರೂ ಸರಿ, ನಾವು ಮಾಡ್ಕೊಡ್ತೀವಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದ ಮೇಡಮ್ ಅವರೇ. ಇದೆ ಈ ಕಲ್ಲಲ್ಲಿ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಅದಕ್ಕೆ ಪೇಷನ್ಸ್ ಬೇಕು, ತಾಳ್ಮೆ ಬೇಕು. ಚಿಕ್ಕ ವಸ್ತು ಆದ್ರೆ, ದೊಡ್ಡದಾದ್ರೆ ಸ್ವಲ್ಪ ಬೇಗನೂ ಮಾಡ್ಬೋದು. ಅಂದ್ರೆ ಇದ್ರಲ್ಲೇ ನಾವೀಗ ಒಂದು ಲಕ್ಷ್ಮೀ ಸರಸ್ವತಿ ಕೆತ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ ಒಂದು 2.5 ದಿನ ಬೇಕು. ಆ ಚಿಕ್ಕ ಮುಖ ಮತ್ತೆ ಆ ದೇಹ ತಕ್ಕಂತೆ ಲೆವೆಲ್, ಆಭರಣಗಳು, ಅಳತೆ ಎಲ್ಲ ಹೇಗೆ ಇದು ಮಾಡ್ತೀರಿ? ಸರ್ ಅದು ನಮ್ಮ ಒಂದು ಕಲ್ಪನೆಯಲ್ಲಿ ಗೊತ್ತಾಗ್ಬಿಡುತ್ತೆ. ನೋಡಿ, ಇದು ಈಗ ಕಲ್ಲು ಬಂದು 3 ಇಂಚ್ ಇದೆ, ಇಷ್ಟೇ ನಮ್ಮ ಬೆರಳಲ್ಲೇ ಅಳತೆ. ಹಿಂಗೆ ಲೆಂತ್ ಬಂದು 4 ಇಂಚ್ ಇದೆ ಸರ್, ಇದೇ ಅಳತೆ. ಇಲ್ಲಿಂದ ನಾವು ಹಿಂಗೆ 2 ಇಂಚಿಗೆ ಈ ಕಡೆ ತೆಗೆದ್ರೆ ಒಂದು ಆನೆ ಕೂಡ ಮಾಡಬಹುದು. ಏನು ಮಾಡಬಹುದು ಅಂತ ಕೆತ್ತುವ ಮೊದಲೇ ಐಡಿಯಾ ಮಾಡ್ತೀರಿ? ಏನ್ ಬೇಕಾದ್ರೂ ನಮ್ಮ ಬ್ರೈನ್ ಅಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಸರ್, ಇಲ್ಲಿ ತೋರಿಸ್ತಾ ಬಿಡ್ತೀನಿ. ಫಸ್ಟ್ ಗಣೇಶನ್ ನಿಮಗೆ ತೋರಿಸ್ಬಿಡ್ತಾರೆ. ಇದಕ್ಕೆ ಫುಲ್ ಡೀಟೇಲ್ ವರ್ಕ್ ಕೊಡ್ಬಿಟ್ರೆ ಗಣೇಶ ಎದ್ದು ಕಾಣುತ್ತಾನೆ. ನೋಡಿ, ಇದೇ ಕಿರೀಟ, ಇದು ದಂತ 2, ಇದು ಸೊಂಡ್ಲು, ಇದೆರಡು ಕೈ, ಇದೆರಡು ಪಾದ. ಚೆನ್ನಾಗಿದೆ. ಈ ಕಲ್ ತಗೊಂಡ್ರೆ ನಾವು ಏನ್ ಬೇಕು ಮಾಡ್ಬೇಕು ಅದು ಭಗವಂತ ಕೊಟ್ಬಿಡ್ತಾನೆ. ಅದಕ್ಕೆ ಈಗ ನಿಮಗೆ ಫಸ್ಟ್ ಗಣೇಶನ್ನೇ ತೋರಿಸ್ಬಿಡ್ತೇನೆ. ನನ್ನ ಹೆಸರು ಗಣೇಶ ಅಲ್ವಾ, ಅಲ್ವಾ ಮೇಡಮ್ ಅವರೇ? ಅವರೇ ಫಸ್ಟ್ ಮೊದಲನೇ ಪೂಜೆನೆ ಅವರಿಗೆ, ಅವ್ರನ್ನ ತೋರಿಸಿ ನನಗೊಂದು ಖುಷಿ ಆಯ್ತು. ಧನ್ಯವಾದಗಳು ಗಣೇಶ್ ಅವರೇ ನಿಮಗೆ. ವೀಕ್ಷಕರೇ, ನಿಮಗೆ ಈ ತರಹದ ವಿಗ್ರಹಗಳು, ಮೂರ್ತಿಗಳು ಯಾವುದಾದರೂ ಬೇಕಾದಲ್ಲಿ ನೀವು ಚಾಮುಂಡಿ ಬೆಟ್ಟಕ್ಕೆ ಕಾಲ್ನಡಿಗೆಯಿಂದ ಹೋಗುವಾಗ ಸ್ವತಃ ಇವರನ್ನು ಭೇಟಿಯಾಗಬಹುದು. ಇಲ್ಲ ನಿಮಗೆ ಫೋನ್ ಮುಖಾಂತರ ಸಂಪರ್ಕಿಸುವರೆ ಅವರ ಫೋನ್ ನಂಬರನ್ನು ಈ ಮೇಲೆ ಕಾಣಿಸಿದ್ದೇವೆ. ಥ್ಯಾಂಕ್ ಯು.